ಹಾಯ್ ಫ್ರೆಂಡ್ಸ್, ಈ 3 ವಸ್ತುಗಳನ್ನು ಉಪ್ಪಿನ ಡಬ್ಬಿಯಲ್ಲಿ ಹಾಕಿದರೆ ಅದೃಷ್ಟ ಇಲ್ಲದಿದ್ರೂ ಕೂಡ ಹಣ ನಿಮ್ಮ ಮನೆ ಬಾಗಿಲನ್ನು ತಟ್ಟಲೇ ಇರುತ್ತೆ. ಹಣ ಎಂದರೆ ನಿಮ್ಮ ಜೀವನದಲ್ಲಿ ನೀವು ನೋಡೋದಕ್ಕಿಂತ ಹೆಚ್ಚಿನ ಹಣ ಮತ್ತು ನೀವು ಊಹಿಸೋದಕ್ಕಿಂತ ಹೆಚ್ಚಿನ ಹಣವನ್ನು ನೀವು ನೋಡಿ ಸಂತೋಷ ಪಡ್ತೀರಾ ಮತ್ತು ಆಶ್ಚರ್ಯ ಪಡ್ತೀರಾ. ಬಹಳಷ್ಟು ಹಣವನ್ನು ಹೊಂದಿರುವವರ ರಹಸ್ಯ ಇದು. ಏಕೆಂದರೆ ಉಪ್ಪು ಎಷ್ಟು ಶಕ್ತಿಶಾಲಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಉಪ್ಪು ಮಹಾಲಕ್ಷ್ಮಿಯ ಒಂದು ರೂಪ. ಉಪ್ಪು ಸಾಗರದಿಂದ ಹುಟ್ಟುತ್ತದೆ. ಆದ್ದರಿಂದ ಉಪ್ಪು ನಮ್ಮ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳ್ತಾರೆ. ಇದು ಸಂಭವಿಸಿದೆ ಅಂತ ಶಾಸ್ತ್ರಗಳಲ್ಲಿ ಕೂಡ ಹೇಳ್ತಾರೆ. ನೀವು ಈ 3 ವಸ್ತುಗಳ ಮಿಶ್ರಣವನ್ನು ಉಪ್ಪಿನ ಜಾಡಿಯಲ್ಲಿ ಹಾಕಿದರೆ ನಿಮ್ಮಲ್ಲಿರುವ ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಕಷ್ಟ, ನಕಾರಾತ್ಮಕತೆ, ಬಡತನ, ದುಷ್ಟತನ ಎಲ್ಲ ಮಾಯ ಆಗುತ್ತೆ ಮತ್ತು ನೀವು ಮುಟ್ಟುವ ಎಲ್ಲವೂ ಕೂಡ ಚಿನ್ನ ಆಗುತ್ತೆ. ಇದು ಅತ್ಯಂತ ಶಕ್ತಿಶಾಲಿ ಮಿಶ್ರಣ. ಈ ಮಿಶ್ರಣವನ್ನು ನಾವು ಅದರಲ್ಲಿ ಏನು ಹಾಕ್ತೇವೆ, ಅದನ್ನು ಹೇಗೆ ಮಾಡಬೇಕೆಂದು ನೋಡುವ ಮೊದಲು ಇಲ್ಲಿ ಒಂದು ಸಣ್ಣ ವಿನಂತಿ ಇದೆ. ನೀವು ಕೊನೆಯವರೆಗೂ ವಿಡಿಯೋವನ್ನು ಸಂಪೂರ್ಣವಾಗಿ ಕೇಳಿದರೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಮನೆಯಲ್ಲಿ ನಿರಂತರವಾಗಿ ವಿವಿಧ ರೀತಿಯ ಸಮಸ್ಯೆಗಳೊಂದಿಗೆ ಹೋರಾಡ್ತಾ ಇರ್ತೇವೆ. ಅಂದರೆ ನಾವು ಎಷ್ಟೇ ಸಂಪಾದಿಸಿದರೂ ಕೂಡ ಹಣವು ನೀರಿನಂತೆ ಖರ್ಚಾಗುತ್ತೆ. ₹1 ಸಂಪಾದಿಸುವುದು ತುಂಬ ಕಷ್ಟ, ಆದರೆ ಅದನ್ನು ಖರ್ಚು ಮಾಡಲು 1 ನಿಮಿಷವೂ ಬೇಕಾಗಿಲ್ಲ. ಬರುವ ಆದಾಯಕ್ಕಿಂತ ಖರ್ಚುಗಳು ಹೆಚ್ಚು. ಆದಾಯವಿಲ್ಲ, ಸಾಲ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಕೂಡ ಇರುತ್ತೆ. ಕೆಲವೊಮ್ಮೆ ನಮ್ಮ ಮನೆಗಳಲ್ಲಿ ಹಣ ಇಲ್ಲ, ನಮ್ಮಲ್ಲಿ ₹1 ಕೂಡ ಇಲ್ಲ ಅಂತ ಹೇಳ್ತಾರೆ. ಬೀರು ಇದೆ, ಬಟ್ ಬೀರಿನಲ್ಲಿ ಒಂಚೂರು ₹1 ಇಲ್ಲ. ಈ ರೀತಿ ಇಲ್ದಿದ್ರೂ ಕೂಡ ನಾವು ಅನೇಕ ಆರ್ಥಿಕ ತೊಂದರೆಗಳನ್ನು ಎದುರಿಸ್ತಾ ಇರ್ತೀವಿ. ಇದೆಲ್ಲೂ ಕೂಡ ಸಾಕಾಗೋದಿಲ್ಲ. ನಾವು ಸಾಲವನ್ನು ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಸಾಲದ ನೊಗದಿಂದ ನಾವು ಮತ್ತೆ ಬಡ್ಡಿಯನ್ನು ಪಾವತಿಸಬೇಕು. ನಾವು ಅನೇಕ ತೊಂದರೆಗಳನ್ನು ಎದುರಿಸಬೇಕು. ನಾವು ಎಲ್ಲದಕ್ಕಿಂತ ಈ ಸಾಲಗಳಿಂದ ಮುಕ್ತಿ ಪಡೆಯೋದು ಹೆಂಗೆ, ಅದೃಷ್ಟವನ್ನು ಹೇಗೆ ಪಡಿಬೇಕು, ನಮಗೆ ಸ್ವಲ್ಪ ಸಮಾಧಾನವೂ ಸಿಗಬೇಕಲ್ವಾ. ಯಾವುದೇ ಆರ್ಥಿಕ ಸಮಸ್ಯೆಗಳು ಇರಬಾರ್ದು, ನಾವು ನೆಮ್ಮದಿಯಾಗಿರಬೇಕು. ಈ ಥರ ನಾವು ಮಾಡಬೇಕು. ಆದರೆ ಈ ಒಂದು ಪರಿಹಾರವನ್ನು ಮಾಡಿ. ಈ ಪರಿಹಾರ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಮ್ಮ ಪೂರ್ವಜರನ್ನು ನೋಡಿದರೆ ಎಲ್ಲರ ಮನೆಗಳಲ್ಲೂ ಕೂಡ ಉಪ್ಪಿನ ಜಾಡಿಗಳನ್ನು ನೋಡ್ತಿದ್ವಿ. ಅದು ನಮ್ಮ ಅಜ್ಜಿಯರ ಮನೆಗಳಲ್ಲಿರಲಿ ಅಥವಾ ನಮ್ಮ ಮುತ್ತಜ್ಜಿಯವರ ಮನೆಗಳಲ್ಲಿರಲಿ, ಆಗ ನಾವು ಉಪ್ಪಿನ ಜಾಡಿಗಳನ್ನು ನೋಡ್ತಿರ್ಲಿಲ್ಲ. ಈಗಿನ ಜನ ಪ್ಲಾಸ್ಟಿಕ್ ಎಲ್ಲ ಡಬ್ಬಿಗಳು ಅಥವಾ ಬಾಟ್ಲಿಗಳನ್ನು ಉಪಯೋಗಿಸ್ತಾರೆ. ಆದರೆ ಉಪ್ಪಿನ ಜಾಡಿಯಲ್ಲಿ ಉಪ್ಪು ಬಳಸುವುದು ಎಷ್ಟು ಆರೋಗ್ಯಕರ ಅಂತ ನಿಮ್ಗೇನಾದರೂ ಗೊತ್ತಾ? ನಾವು ಉಪ್ಪಿನಕಾಯಿ ಮತ್ತು ಇವೆಲ್ಲವೂ ಕೂಡ ಈ ಜಾಡಿಯಲ್ಲಿ ಇಡ್ತಾ ಇದ್ವಿ. ಇವುಗಳಲ್ಲಿ ಉಪ್ಪು ಕೂಡ ಸಂಗ್ರಹಿಸಲಾಗ್ತಿತ್ತು ಅಥವಾ ಉಪ್ಪಿನಕಾಯಿ ಕೂಡ ಮಾಡಲಾಗ್ತಿತ್ತು. ಈ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಪ್ಲಾಸ್ಟಿಕ್ಗಳು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಅದೇ ರೀತಿ ನಮ್ಮಲ್ಲಿ ಉಪ್ಪು ಕೂಡ ಇದೆ. ಇವು ಕಲ್ಲುಪ್ಪು, ಇದನ್ನು ನಾವು ಅಡುಗೆಯಲ್ಲಿ ಬಳಸ್ತೇವೆ. ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಮೃದುವಾದ ಉಪ್ಪು ಬಂದಿದೆ ಮತ್ತು ನಾವು ಅದನ್ನು ಬಳಸ್ತಾ ಇದ್ವಿ. ಆದರೆ ನಾವು ಆ ಉಪ್ಪನ್ನು ನಿಮಗೆ ಬೇಕಾದಾಗ ಸ್ವಲ್ಪ ಬಳಸಿದರೆ, ಈ ಕಲ್ಲು ಉಪ್ಪನ್ನು ಬಳಸಿ ನೋಡಿ, ನಿಮಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಕಾಲುಗಳು ನೋಯ್ತವೆ ಮತ್ತು ಆ ನೋವು ಕೂಡ ಕಡಿಮೆ ಆಗುತ್ತೆ. ಇದು ದೀರ್ಘಕಾಲದವರೆಗೆ ಕೂಡ ಕಡಿಮೆ ಆಗುತ್ತೆ. ಕಬ್ಬಿಣದ ಕೊರತೆ, ಐರನ್ ಕೊರತೆ ಇದ್ದರೆ ಕಡಿಮೆ ಆಗುತ್ತೆ. ಕೆಲವರಿಗೆ ಮೊಣಕಾಲು ಸಮಸ್ಯೆ ಇರುತ್ತೆ. ಆ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಏಕೆಂದರೆ ನಾನು ನನ್ನ ಅಜ್ಜಿಯನ್ನು ಕೇಳಿದೆ. ಆಗ ನನ್ನ ಅಜ್ಜಿ ಕೂಡ ಆ ಉಪ್ಪನ್ನು ಹಾಕಬೇಡಿ, ಕಲ್ಲುಪ್ಪು ಹಾಕಿ ಅಂತ ಹೇಳಿದರು. ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆಯಾ? ಈ ಕಲ್ಲುಪ್ಪನ್ನು ಅದರಲ್ಲಿ ಹಾಕಿ ಅದು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ನೀವೇ ಹೇಳ್ತೀರಾ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಬೇಕು. ಅದೇ ಸೂಪ್ಗಳಲ್ಲಿರಲಿ, ಕರಿಗಳು ಮಾಡೋದಿರಲಿ, ಕಲ್ಲುಪ್ಪನ್ನು ಅಂತಹ ವಿಷಯಗಳಲ್ಲಿ ಬಳಸಿ ನೋಡಿ. ಈ ರೀತಿಯಲ್ಲಿ ಕಲ್ಲುಪ್ಪನ್ನು ಬಳಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ಈ ಕಾಲು ನೋವುಗಳು ಬರೋದಿಲ್ಲ, ಮೊಣಕಾಲುಗಳು ಸುಸ್ತಾಗೋದಿಲ್ಲ ಮತ್ತು ಇದೆಲ್ಲ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲ ದೊಡ್ಡವರ ಸಲಹೆ ಮೇರೆಗೆ ನಾವು ಉಪ್ಪಿನ ಪಾತ್ರೆಯನ್ನು ತಂದು ಈ ಉಪ್ಪಿನ ಪಾತ್ರೆಯಲ್ಲಿ ಉಪ್ಪನ್ನು ಸುರಿದು ಈ ಕಲ್ಲುಪ್ಪನ್ನು ಹಾಕಬೇಕು. ಉಪ್ಪು ಹಣವನ್ನು ಆಕರ್ಷಿಸುವುದರಿಂದ ಲಕ್ಷ್ಮೀದೇವಿಯ ಕೋಟಿಗಟ್ಟಲೆ ಕಷ್ಟಗಳೊಂದಿಗೆ ನಮ್ಮ ಮನೆಗೆ ಪ್ರವೇಶಿಸ್ತಾರೆ ಅಂತ ಹೇಳ್ತಾರೆ. ಉಪ್ಪು ಲಕ್ಷ್ಮೀ ದೇವತೆ ಅಂದರೆ ಉಪ್ಪು. ಅದರಿಂದ ನಾವು ಈ ಕಲ್ಲುಪ್ಪನ್ನು ಪಾತ್ರೆಯಲ್ಲಿ ಸುರಿಯುವಾಗ ನಾವು ಈ ಕಲ್ಲುಪ್ಪಿನ ಕೆಳಭಾಗವನ್ನು ಸಹ ಹಾಕಿ ಉಪ್ಪನ್ನು ಅದರಲ್ಲಿ ಹಾಕ್ತೇವೆ. ಈ ಪರಿಹಾರವು ಎಷ್ಟು ಶಕ್ತಿಶಾಲಿ ಅಂತಂದರೆ, ಅದನ್ನು ಸುರಿದು ಅಡುಗೆಯಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ನಮ್ಮ ಆಯುಷ್ಯ ಹೆಚ್ಚಾಗುತ್ತೆ ಮತ್ತು ನಮ್ಮ ಆದಾಯ ಕೂಡ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಈ ಪರಿಹಾರವು ನೀವು ಒಂದೇ ವಾರದ ಯಾವುದೇ ದಿನ ಆದರೂ ಮಾಡಬಹುದು.
ಅಥವಾ ಗುರುವಾರ ಅಥವಾ ಶುಕ್ರವಾರ ಮಾಡಬಹುದು. ಏಕೆಂದರೆ ಗುರುವಾರ ಮತ್ತು ಶುಕ್ರವಾರ ಎರಡು ಲಕ್ಷ್ಮೀ ವಾರ ಮತ್ತು ಈ ಎರಡು ಲಕ್ಷ್ಮೀ ದೇವಿಯ ನೆಚ್ಚಿನ ದಿನಗಳಾದ್ರಿಂದ ನೀವು ಈ 2 ದಿನಗಳಲ್ಲಿ ಯಾವುದಾದ್ರೂ ಒಮ್ಮೆ ಮಾಡಬಹುದು. ನಿಮಗೆ ಉತ್ತಮ ಫಲಿತಾಂಶಗಳು ಸಿಗ್ತವೆ. ಈ ಶುಕ್ರವಾರ ಆಗಿರಲಿ ತಲೆಗೆ ಚೆನ್ನಾಗಿ ಸ್ನಾನ ಮಾಡಿ ತೊಳೆದ ಬಟ್ಟೆಗಳನ್ನು ಹಾಕಬೇಕು. ಆ ದಿನದ ನಿಯಮಗಳನ್ನು ಪಾಲಿಸಬೇಕು. ನೀವು ಮಹಿಳೆಯಾಗಿದ್ದರೆ ನೀವು 5 ದಿನಗಳವರೆಗೆ ಇದನ್ನು ಮಾಡಬಾರ್ದು. ಮುಟ್ಟಾಗಿದ್ದರೆ ಪುರುಷ ಕೂಡ ಇದನ್ನು ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ಮಾಂಸಾಹಾರ ಅಂತೂ ಎಲ್ಲ ಪೂಜೆಗಳಿಗೂ ನಿಷಿದ್ಧ. ಮತ್ತೆ ಹೇಳ್ತೀನಿ, ಮಾಂಸಾಹಾರ ತಿನ್ನೋ ಹಾಗಿಲ್ಲ. ಕಪ್ಪು ಬಟ್ಟೆಗಳನ್ನ ಹಾಕಬಾರ್ದು, ಬ್ಲ್ಯಾಕ್ ಹಾಕೋವಾಗಿಲ್ಲ. ನೀವು ಗುರುವಾರ ಅಥವಾ ಶುಕ್ರವಾರ ಇದನ್ನು ಮಾಡಲು ಬಯಸಿದರೆ ಆ ದಿನ ನೀವು ಕೆಲವು ನಿಯಮಗಳೊಂದಿಗೆ ಈ ಪರಿಹಾರವನ್ನು ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮಗೆ ಹಣ ಆಕರ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಈ ಪ್ಯಾಕ್ ಎಷ್ಟು ಶಕ್ತಿಶಾಲಿ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಕೈಯಲ್ಲಿ ಒಂದು 5 ಪೈಸೆ ದುಡ್ಡಿಲ್ಲದ್ರೂ ಕೂಡ ಎಲ್ಲವುದು ಮುಟ್ಟಿ ನಾವು ಶ್ರೀಮಂತರು ಅಂತ ಭಾವಿಸೋ ರೀತಿಯಲ್ಲಿ ಹಣವನ್ನು ನಮಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ತಂದುಕೊಡುತ್ತೆ. ಈ ಹಣವನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗಬೇಕು, ಅಷ್ಟೊಂದು ಹಣ ಬರುತ್ತೆ. ನಮ್ಮ ಮೇಲೆ ದುಷ್ಟ ಕಣ್ಣಿನ ಎಲ್ಲ ಪರಿಹಾರಗಳು ಕೂಡ ಹೋಗ್ತವೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಅಥವಾ ನಮಗೆ ಮಕ್ಕಳು ಇದ್ದರೂ ಕೂಡ ನಾವು ಮಗು ಚೆನ್ನಾಗಿಲ್ದಿದ್ರೆ, ನಮಗೆ ಜ್ವರ ಬಂದಿದ್ರೆ ಪರವಾಗಿಲ್ಲ, ಇಲ್ಲದಿದ್ದರೆ ನಮಗೆ ಗಂಟ್ಲು ನೋವು ಇದ್ದರೆ ಅಥವಾ ಚೆನ್ನಾಗಿಲ್ಲದೆ ಇದ್ದರೆ ನೀವು ನಿಮ್ಮ ಎಡಗೈಯಿಂದ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆ ಅಥವಾ ಬೆನ್ನಿನ ಸುತ್ತಲೂ 3 ಬಾರಿ ಉಜ್ಜಿದರೆ ಆ ಎಲ್ಲ ದುಷ್ಟ ಕಣ್ಣುಗಳು ಕೂಡ ದೂರ ಆಗ್ತವೆ. ಇನ್ನು ಅದು ಹೋಗುತ್ತೆ. ನೀವು ಅದನ್ನು ಹೊರತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಮರದ ಕೆಳಗಡೆ ಏನಾದರೂ ಹಾಕಿಬಿಟ್ರೆ ಎಲ್ಲ ಕೆಟ್ಟ ಪರಿಣಾಮಗಳು ದೂರ ಆಗ್ತವೆ ಮತ್ತು ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಕೂಡ ಸಹ ಅದು ಸಾಮಾನ್ಯ ಸ್ಥಿತಿಗೆ ಬಂದುಬಿಡುತ್ತೆ. ಅಷ್ಟೊಂದು ಕಲ್ಲುಪ್ಪು ಎಲ್ಲವನ್ನು ಎಳೆಯೋ ಶಕ್ತಿ ಇರುತ್ತೆ. ಕೆಲವೊಮ್ಮೆ ಮನೆಯ ವಿಷಯದಲ್ಲಿ ವಾಸ್ತುದೋಷಗಳು ಒಟ್ಟಿಗೆ ಬರೋದಿಲ್ಲ ಮತ್ತು ನಾವು ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಅದಕ್ಕಾಗಿ ನಾವು ಅವುಗಳನ್ನು ಸರಿಪಡಿಸಬೇಕು ಮತ್ತು ಅವುಗಳನ್ನು ಸರಿಪಡಿಸ್ಬೇಕಂದ್ರೆ ನಮ್ಮಲ್ಲಿ ಸಾಕಷ್ಟು ಹಣ ಇರಬೇಕು. ಹಣ ಇಲ್ಲ ಅಂತಂದರೆ ನಮಗೆ ತೊಂದರೆ ಆಗುತ್ತೆ. ಇದಲ್ಲದೆ ಆ ವಾಸ್ತುದೋಷಗಳು ನಮಗಾಗಿ ಹೊಂದಿಸಲ್ಪಟ್ಟು ಸಾಮಾನ್ಯವಾಗುವಂತೆ ನೀವು ನಿಮ್ಮ ಅಡಿಗೆಯನ್ನು ಮಾಡಬೇಕು. ನೀವು ಮಲಗುವ ಕೋಣೆಯಲ್ಲಿರಲಿ ಅಥವಾ ಮಲಗುವ ಕೋಣೆಯಲ್ಲಿರಲಿ 4 ಮೂಲೆಗಳಲ್ಲಿ ಉಪ್ಪು ಹಾಕಬೇಕು. 4 ಮೂಲೆಗಳಲ್ಲಿ ಉಪ್ಪನ್ನು ಹಾಕಬೇಕು. ಒಂದು ಸಣ್ಣ ಬಟ್ಟಲಿನಲ್ಲಿ ಅಥವಾ ಕಾಗದದ ತುಂಡಿನಲ್ಲಿ ಇರಿಸಿ ಮತ್ತು 4 ಮೂಲೆಗಳಲ್ಲಿ 1 ಹಿಡಿ ಉಪ್ಪನ್ನು ಹಾಕ್ತಾ ಬರಬೇಕು. 4 ಕಡೆ ನೀವು 4 ಮೂಲೆಗಳಲ್ಲಿ 1 ಹಿಡಿ ಉಪ್ಪನ್ನು ಹಾಕಿದರೆ ಅದು ಮನೆಯಲ್ಲಿರುವ ಎಲ್ಲ ವಾಸ್ತುದೋಷಗಳನ್ನು ನಿವಾರಿಸುತ್ತೆ. ಈ ಉಪ್ಪು ಕೂಡ ತುಂಬ ಶಕ್ತಿಶಾಲಿಯಾಗಿರುತ್ತೆ. ನಿಮ್ಮ ದೇಹದಲ್ಲಿ ಏನಾದರೂ ತಪ್ಪಾಗಿದೆ, ನಿಮ್ಮ ಚರ್ಮ ನೋಯ್ತಾ ಇದೆ ಅಥವಾ ನಿಮ್ಮ ಚರ್ಮಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದೆ, ನೀವು ಚೆನ್ನಾಗಿಲ್ಲ ಅಂತ ಏನಾದರೂ ಅನ್ನಿಸಿದಾಗ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಈ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಎಲ್ಲವೂ ಸರಿ ಹೋಗುತ್ತೆ. ನೀವು ಸ್ನಾನ ಮಾಡಿದರೆ ತಕ್ಷಣ ಪರಿಹಾರ ಆಗುತ್ತೆ. ಆ ಎಲ್ಲ ನೋವುಗಳು ಕೂಡ ಮಾಯ ಆಗ್ತವೆ ಮತ್ತು ಯಾವುದೇ ಜ್ವರ ಅಥವಾ ಯಾವುದೇ ಇತರ ಸಮಸ್ಯೆಗಳು, ದುಷ್ಟ ಶಕ್ತಿಗಳ ಪ್ರಭಾವ ಅದು ಎಲ್ಲ ಇರೋದಿಲ್ಲ. ಇನ್ನು ನೆರೆಹೊರೆಯಿಂದ ಅಥವಾ ಸಂಬಂಧಿಕರಿಂದಾಗಲಿ ಯಾರಿಂದಾಗಲಿ ನಿಮಗೇನಾದರೂ ಪ್ರಾಬ್ಲಮ್ ಆಗ್ತಿದ್ರು ಈ ಥರ ಮಾಡಬಹುದು, ಎಲ್ಲವೂ ಮಾಯ ಆಗುತ್ತೆ. ಈ ರೀತಿ ಸ್ನಾನ ಮಾಡಿ ಈಗ ಈ ಪರಿಹಾರದ ವಿಷಯಕ್ಕೆ ಬಂದಾಗ ನಿಮಗೆ ಹಳದಿ ಬಟ್ಟೆ ಬೇಕು. ಅದು ಹಳದಿ ಕರ್ಚೀಫ್ ಆದರೂ ಪರವಾಗಿಲ್ಲ, ಬ್ಲೌಸ್ ಆದರೂ ಪರವಾಗಿಲ್ಲ, ಹಳದಿ ಬಟ್ಟೆ ತಗೋಬೇಕು. ನಿಮ್ಮ ಬಳಿ ಅದು ಇಲ್ಲದೆ ಇದ್ದರೆ ನೀವು ಒಂದು ಬಿಳಿ ಬಟ್ಟೆಯ ತೆಗೋಬಹುದು. ಆ ನೀರಿಗೆ ಸ್ವಲ್ಪ ಅರಿಶಿನ ಸೇರಿಸಿ 1 ಗಂಟೆ ಇಡಬಹುದು. ಅದು ನಮಗೆ ಹಳದಿ ಬಣ್ಣಕ್ಕೆ ಬರುತ್ತೆ. ಚೆನ್ನಾಗಿ ಒಣಗಿದ ನಂತರ ನೀವು ಅದನ್ನು ಈ ಪರಿಹಾರವನ್ನು ಮಾಡ್ಬೋದು. ನಾವು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಬೇಕು. ಅರಿಶಿನ ಅಂದರೆ ನಮಗೆ ಒಳ್ಳೆಯದು ಮತ್ತು ನಾವು ಚೆನ್ನಾಗಿ ಹೊಂದಿಕೊಳ್ಳಲು ಸಹಾಯ ಮಾಡುತ್ತೆ. ಇಲ್ಲಿ ಹೇಳ್ತಾ ಇರೋದು ಏನಂದರೆ, ಹಳದಿ ಬಟ್ಟೆ ಇಲ್ಲಾಂದರೆ ವೈಟ್ ಬಟ್ಟೆನ ಅರಿಶಿನ ನೀರಿನಲ್ಲಿ ಎದ್ದು ಒಣಗಿಸ್ಬೇಕು ಅಂತ ಅರ್ಥ. ನಮ್ಮ ಮನೆಯ ವಿಷಯದಲ್ಲಿ ಇದು ಜಾತಕದಲ್ಲಿನ ದೋಷಗಳನ್ನು ನಿವಾರಿಸುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು 9 ನವಗ್ರಹಗಳಿರುವುದರಿಂದ 9 ತೆಗೆದುಕೊಳ್ಬೇಕು. ನಮ್ಮ ಹೊಂದಾಣಿಕೆಗಾಗಿ ನಾವು 9 ಮಾತ್ರ ತೆಗೆದುಕೊಳ್ಬೇಕು. ನಂತರ ನಾವು ಹಳದಿ ಕೊಂಬುಗಳನ್ನು, ಅರಿಶಿನ ಕೊಂಬುಗಳನ್ನು ನಾವು 2 ತೆಗೆದುಕೊಳ್ಬೇಕು. ಅರಿಶಿನ ಕೊಂಬುಗಳು ಎಷ್ಟು ಶಕ್ತಿಶಾಲಿ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಹಳದಿ ಅಂದ್ರೇ ಶುಭ. ಹಳದಿ ಕೊಂಬುಗಳು ಹಳದಿಗಿಂತ ಹೆಚ್ಚು ಶಕ್ತಿಶಾಲಿ. ಅಲ್ಲದೆ ನಾವು ಮದುವೆಯಾದಾಗ ನಾವು ಅದನ್ನು ನೋಡಬೇಕು. ನಮ್ಮಲ್ಲಿ ಚಿನ್ನದ ಮಂಗಲಸೂತ್ರ ಇದೆಯಲ್ಲ, ಹಳದಿ ಕೊಂಬುಗಳಿಗೆ ತುಂಬ ಶಕ್ತಿ. ಆ ಚಿನ್ನಕ್ಕಿಂತ ಹಳದಿ ಕೊಂಬುಗಳಿಗೆ ಬಹಳ ಶಕ್ತಿ. ಈ ಹಳದಿ ಕೊಂಬುಗಳಿಂದಿಗೆ ಮದುವೆ ಮಾಡ್ತಾರೆ. ಅಂದರೆ ಹಾಗಾದರೆ 2 ಹಳದಿ ಕೊಂಬುಗಳನ್ನು ತೆಗೆದುಕೋಬೇಕು. ಈಗ ಅದು ಒಳಗೆ ಬಂದಾಗ ಅದು ಸಣ್ಣ ಬೆಳ್ಳಿ ಉಂಗುರ ಆಗಿರಲಿ ಅಥವಾ ಇಲ್ಲದಿದ್ದರೆ ಅದು ಸಣ್ಣ ಚಿನ್ನದ ಒಂದು ತುಂಡು ಕೂಡ ಆಗಿರಬಹುದು. ಆದರೆ ಮೂಗಿನ ಉಂಗುರವಾಗಿರಬಹುದು, ಇಲ್ಲದಿದ್ದರೆ ಅದು ಸಣ್ಣ ಚಿನ್ನದ ತುಂಡಾಗಿರ್ಬೋದು. ಈ ರೀತಿ ಅದರಲ್ಲಿ ಬೆಳ್ಳಿ ಅಥವಾ ಚಿನ್ನ ಅಥವಾ ಸಣ್ಣ ತುಂಡನ್ನು ಹಾಕಬೇಕು. ಇಲ್ಲಿ ದೊಡ್ಡ ಉಂಗುರ ಅಂದ್ರೇನು, ಚಿನ್ನ ಮತ್ತು ಬೆಳ್ಳಿ ಕೂಡ ಲಕ್ಷ್ಮೀ ದೇವಿಯನ್ನು ಚೆನ್ನಾಗಿ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ ಅಲ್ವಾ.
ನೀವು ಅದನ್ನು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳಲು ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೇನೆ. ಆದ್ದರಿಂದ ಅದರಲ್ಲಿ ಯಾವುದೇ ಸಣ್ಣ ತುಂಡುಗಳಿದ್ರೆ ಅದರಲ್ಲಿ ಒಂದು ಸಣ್ಣ ತುಂಡನ್ನು ಇರಿಸಬೇಕು. ಬೆಳ್ಳಿ ತುಂಡು ಓಕೆನಾ? ಇಲ್ಲಿದ್ದರೆ ಸಣ್ಣ ಉಂಗುರವನ್ನು ಇರಿಸಬೇಕು. ನೀವು ಇಷ್ಟಪಟ್ಟರೆ ನೀವು ಚಿನ್ನ ಅಥವಾ ಬೆಳ್ಳಿಯನ್ನು ಸೇರಿಸಬಹುದು. ನೀವು ಇಷ್ಟಪಟ್ಟರೆ ನೀವು ಒಂದು ಸಣ್ಣ ಚಿನ್ನ ಅಥವಾ ಬೆಳ್ಳಿಯನ್ನು ಸೇರಿಸಬಹುದು. ಒಂದು ಸಣ್ಣ ಚಿನ್ನ ಅಥವಾ ಬೆಳ್ಳಿಯನ್ನು ಸೇರಿಸಿದರೆ ಚಿನ್ನ ಅಥವಾ ಬೆಳ್ಳಿ ನಮಗೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಮತ್ತು ನಮ್ಮ ಆದಾಯವನ್ನು ಡಬಲ್ ಮಾಡುತ್ತೆ ಅಂತ ಅರ್ಥ. ಲಕ್ಷ್ಮೀ ದೇವಿಯು ಚಿನ್ನ, ಬೆಳ್ಳಿ ಮತ್ತು ಬೆಳ್ಳಿಯನ್ನು ಇಷ್ಟಪಡುವ ಕಾರಣ ಈ ಮೂರನ್ನು ಸೇರಿಸಿ ಈ ರೀತಿಯ ಪ್ಯಾಕೆಟ್ ತಯಾರಿಸಿ. ನೀವು ಪ್ಯಾಕೆಟನ್ನು ಕೆಳಭಾಗದಲ್ಲಿರುವ ಉಪ್ಪಿನ ಒಂದು ಪಾತ್ರೆಯಲ್ಲಿ ಇಡಬೇಕು. ಅದನ್ನು ಕೆಳಭಾಗದಲ್ಲಿ ಇಡಬೇಕು. ನೀವು ಮೇಲಿನಿಂದ ಉಪ್ಪನ್ನು ಸೇರಿಸ್ತೀರಲ್ವಾ, ಉಪ್ಪು ಸೇರಿಸಿದ ನಂತರ ನೀವು ಏನು ಮಾಡ್ತೀರಿ, ನೀವು ಇದನ್ನೆಲ್ಲ ಬಳಸಿದಾಗಲೆಲ್ಲ ಈ ಉಪ್ಪನ್ನು ನಿಮ್ಮ ಅಡುಗೆಗೆ ಸ್ವಲ್ಪ ಸೇರಿಸಬೇಕು. ಅಡುಗೆಯಲ್ಲಿ ಕಲ್ಲುಪ್ಪು ಬಳಸೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಕಾಲು ನೋವು ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಕೂಡ ದೂರ ಆಗ್ತವೆ. ನಿಮಗೆ ಒಂದು ಉತ್ತಮ ಪೋಷಕಾಂಶಗಳು ಕೂಡ ಸಿಗುತ್ತೆ ಮತ್ತು ಈ ಪ್ಯಾಕನ್ನು ಅದರಲ್ಲಿ ಇಡೋದ್ರಿಂದ ಈ ಪ್ಯಾಕ್ ಹಣವನ್ನು ಚೆನ್ನಾಗಿ ಆಕರ್ಷಣೆ ಮಾಡುತ್ತೆ. ಅಂದರೆ ನಾವು ಅದರಲ್ಲಿ ಹಳದಿ ಕೊಂಬಿನ ಸಣ್ಣ ತುಂಡನ್ನು ಹಾಕಿರ್ತೇವೆ ಅಲ್ವಾ, ಹಾಗೆ ಬೆಳ್ಳಿ ಅಥವಾ ಚಿನ್ನ, ಅದು ಹಳದಿ ಕೊಂಬಾಗಿರ್ಬೋದು ಅಥವಾ ಇವೆಲ್ಲ ಕೂಡ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗುವ ವಸ್ತುಗಳು, ಹಣವನ್ನು ಆಕರ್ಷಿಸುವ ವಸ್ತುಗಳು ಅಂತ ಹೇಳ್ಬೋದು. ನಿಮ್ಮ ಆದಾಯವನ್ನು ಡಬಲ್ ಮಾಡುವ ವಿಷಯಗಳು. ಹೀಗೆ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿನ ಬದಲಾವಣೆಗಳನ್ನು ನೋಡಿ ನೀವೇ ಆಶ್ಚರ್ಯಪಡ್ತೀರ. ಅನಿರೀಕ್ಷಿತ ಹಣ ನಿಮ್ಮ ಮನೆಗೆ ಬರುತ್ತೆ. ಹಣವು ಹೊಳೆಯಂತೆ ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಒಂದೇ ಪದದಲ್ಲಿ ಹೇಳೋದಾದರೆ ನೀವು ಬಡ ವ್ಯಕ್ತಿ ಆಗಿರ್ತೀರ, ನೀವು ಶ್ರೀಮಂತ ಆಗ್ತೀರಾ. ಇದು ತುಂಬ ಶಕ್ತಿಶಾಲಿ ಪರಿಹಾರ. ನಾವು ಇವುಗಳನ್ನು ಈ ಉಪ್ಪಿನ ಪಾತ್ರೆಯಲ್ಲಿ ಇಡೋದ್ರಿಂದ ತುಂಬ ಶಕ್ತಿಶಾಲಿಯಾಗಿರೋದ್ರಿಂದ ಬಹಳಷ್ಟು ಹಣವನ್ನು ಹೊಂದಿರುವವರು ಈ ಕೆಲಸವನ್ನು ಮಾಡ್ತಾರೆ. ಮಾಡಿರೋದ್ರಿಂದನೇ ಅವರು ಅಷ್ಟು ದೊಡ್ಡ ಶ್ರೀಮಂತರಾಗಿರೋದು. ಈ ಕಡಿಮೆ ಸಮಯದಲ್ಲಿ ಹೆಚ್ಚು ಗಳಿಸುವ ಮಾರ್ಗಗಳು ಇವು ಅಂತ ಹೇಳ್ತಾರೆ. ಅವರು ಈ ಕೆಲಸಗಳನ್ನು ರಹಸ್ಯವಾಗಿ ಮಾಡ್ತಾರೆ. ಮಾಡಿದ್ದನ್ನು ಯಾರಿಗೂ ಹೇಳಬಾರ್ದು, ಏಕೆಂದರೆ ಅವು ಫಲಿತಾಂಶ ಕೊಡೋದಿಲ್ಲ. ಇವು ಈ ಪರಿಹಾರಗಳ ವಿಜ್ಞಾನದಲ್ಲಿ ಬಹಳ ರಹಸ್ಯ ಪರಿಹಾರಗಳ. ಇದನ್ನು ಪ್ರಯತ್ನ ಮಾಡಿ ನೋಡಿ, ಇದು ತುಂಬ ಈಸಿ. ಅರಿಶಿನ ಕೊಂಬು, ಬೆಳ್ಳಿ. ನೀವು ಸಾಮಾನ್ಯವಾಗಿ ಉಪ್ಪನ್ನು ನಿಮ್ಮ ದೈನಂದಿನ ಊಟಕ್ಕೆ ಕೂಡ ಸೇರಿಸ್ತೀರಾ. ಈ ಮೇಲೆ ಹೇಳಿದ ಕಟ್ಟನ್ನು ಮತ್ತೆ ಗುರುವಾರ ಅಥವಾ ಶುಕ್ರವಾರ ಮಾಡಬೇಕು. ನೀವು ಅದನ್ನು ದೇವರ ಮುಂದೆ ಇಟ್ಟು ದೀಪ, ಧೂಪ ಮತ್ತು ಎಲ್ಲ ಪೂಜೆ ಮಾಡಿಬಿಟ್ಟು ಆ ಕಟ್ಟನ್ನು ಸ್ವಲ್ಪ ಆರತಿ ಕೂಡ ಮಾಡಬೇಕು. ಇದೆಲ್ಲ ಮಾಡಿ ಇವುಗಳನ್ನು ನೋಡಿದ ನಂತರ ಅದನ್ನು ದೇವರ ಬಳಿ ಇರಿಸಿ ಮತ್ತು ದೇವರಿಗೆ ಅರ್ಪಣೆ ಮಾಡಿ ನಂತರ ನೀವು ಈ ಕಟ್ಟನ್ನು ಉಪ್ಪಿನ ಒಂದು ಡಬ್ಬಿನಲ್ಲಿ ಇಡಬೇಕು. ಇದರಿಂದ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗುತ್ತವೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು. ಅದನ್ನು ಡೈರೆಕ್ಟಾಗಿ ಇಡೋದಕ್ಕಿಂತ ಮುಂಚೆ ದೇವ್ರ ಮುಂದೆ ಇಟ್ಟ ಮೇಲೆ ಇಡಬೇಕು. ಇನ್ನು ಗಂಡ ಹೆಂಡತಿ ಜಗಳ ಆಡ್ತಿರ್ತಾರಲ್ವ, ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿ ಮತ್ತು ವಾತ್ಸಲ್ಯ ಕೂಡ ಹೆಚ್ಚಾಗಿ ಹೋಗುತ್ತೆ. ಈ ರೀತಿ ಮಾಡೋದ್ರಿಂದ ಪರಸ್ಪರ ಸಂಬಂಧ ಹೆಚ್ಚಾಗುತ್ತೆ ಮತ್ತು ಕುಟುಂಬದಲ್ಲಿ ಉತ್ತಮ ಮತ್ತು ಅನುಕೂಲಕರ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಮದುವೆಯಾಗದವರು ಮದುವೆ ಆಗ್ತಾರೆ, ಹಣ ಇಲ್ಲದವರಿಗೆ ಹಣ ಸಿಗುತ್ತೆ ಮತ್ತು ಎಲ್ಲ ಸಾಲಗಳು ಕೂಡ ತೀರ್ತವೆ. ಅದೇ ರೀತಿ ಆರ್ಥಿಕ ಎಲ್ಲ ಸಮಸ್ಯೆಗಳು ಕೂಡ ಮಾಯಾಗಿ ಇನ್ನು ಕೆಲವು ಜನಕ್ಕೆ ಮಕ್ಕಳು ಇರೋದಿಲ್ವಲ್ಲ, ಅವ್ರಿಗೆ ಕೂಡ ಮಕ್ಕಳಾಗ್ತವೆ ಮತ್ತು ಅವರಿಗೆ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿ ಕೂಡ ಸಿಗುತ್ತೆ. ಗಂಡ ಮತ್ತು ಹೆಂಡತಿಯ ನಡುವಿನ ಎಲ್ಲ ಕಿರಿಕಿರಿಗಳು, ಜಗಳಗಳು ಎಲ್ಲ ದೂರ ಆಗ್ತವೆ. ನೀವು ಈ ರೀತಿ ಏನೇ ಮಾಡಿದರೂ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಮತ್ತು ಎಲ್ಲವೂ ಚೆನ್ನಾಗಿರುತ್ತೆ. ನೀವು ರಾಜಯೋಗದಿಂದ ನಿಮ್ಮ ಅದೃಷ್ಟವನ್ನು ಯಾರು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗಿಯೂ ಲಕ್ಷ್ಮೀ ದೇವತೆ ನಮ್ಮನೆಗೆ ಬರ್ತಾರೆ, ನಮಗೆ ಸಂಪತ್ತನ್ನು ಕರುಣೆ ಮಾಡ್ತಾರೆ. ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ ಕೇಳಿ, ಇದನ್ನು ಸಂಜೆ ಮಾಡಬೇಕು. ಅರ್ಥ ಆಯ್ತಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇದೇ ರೀತಿಯ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.